ನಿಂತ್ಕೊಳಕ್ಕಾಗಿಲ್ಲ, ಕಳ್ಕೊಂಡ್ರೆ ನಂಗೆಲ್ಲ ತುಡ್ತೀನಿ ಅಂತ ಬಂದ್ಬಿಟ್ಟೆ. ಅಷ್ಟು ಹೇಳ್ತಾ ಇದ್ದಾನೆ ಅಪ್ಪ, ನಂಗೆ ಒಂಥರ ಆಗೋಯ್ತು. ನನ್ನ ಕಣ್ಣು ಫುಲ್ ನಂಗೆ ನಾನು ಜೋರಾಗಿ ಹತ್ತು ಬಿಡಿವೆ. ರೆಡಿನಾ ಮಗ್ನೆ? ಲೆಟ್ಸ್ ಗೋ. ಲೆಟ್ಸ್ ಗೋ. ಹೋಗಮ್ಮ ಒಳಗಡೆ. ನಾವು ಹೋಗೋಣ. ಏನಂದಲ್ಲ? ಅಟ್ಲೀಸ್ಟ್ ನಿಮ್ ತೋರ್ಸಕ್ಕಾದ್ರೆ ನಂಗೆ ಒಳ್ಳೆ ಊಟ ಸಿಗ್ತದೆ. ಹಾಯ್ ಗಾಯ್ಸ್, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ಒಂದು ಡೈಲಿ ವ್ಲಾಗ್ನ ನಿಮ್ಮೆಲ್ಲರ ಜೊತೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಡೈಲಿ ವ್ಲಾಗ್ ಅಂತ ಹೇಳೋದಕ್ಕಿಂತ ಒಂದು ತುಂಬಾ ಸ್ಪೆಷಲ್ ವ್ಲಾಗ್. ಬಿಕಾಸ್ ನೀವು ಹುಟ್ಟಿದ್ದು ನೋಡಿದಂಥ ಮಗು ಇವತ್ತು ಆಗಲೇ ಸ್ಕೂಲಿಗೆ ಹೋಗ್ತಾ ಇದ್ದಾನೆ. ಸೊ ಇವತ್ತು ಒಂದು ಫಸ್ಟ್ ಡೇ ಆಫ್ ಸ್ಕೂಲ್. ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ ಎಲ್ಲರೂ ಕೂಡ ಮನೆಯಲ್ಲಿ. ಬಿಕಾಸ್ ನಾವು ತುಂಬ ಎಕ್ಸ್ಪೆಕ್ಟ್ ಮಾಡ್ತೀವಿ, ಓಕೆ ಸಿಂಬಾ ಸ್ಕೂಲಿಗೆ ಹೋಗಬೇಕಾದ್ರೆ ಹೆಂಗೆ ಹೋಗ್ತಾನೆ, ಅಳ್ತಾನ ಇಲ್ಲ ಅಳೋದಿಲ್ಲ ಅನಿಸುತ್ತೆ, ತುಂಬ ಚೆನ್ನಾಗಿ ನಗ್ನಗ್ತಾ ಹೋಗ್ತಾನ, ತುಂಬ ಈ ಥರ ತಲೆಯಲ್ಲಿ ವಿಚಾರಗಳು ಓಡ್ತಾನೆ ಇರ್ತಿತ್ತು. ಬಟ್ ಇವತ್ತು ಗೊತ್ತಾಗುತ್ತೆ ಅವ್ನು ಫಸ್ಟ್ ಡೇ ಹೇಗಿತ್ತು ಏನು ಎತ್ತ ಅಂತೆಲ್ಲ. ಸೊ ನಾನು ಒಂದು ಪುಟ್ಟ ಗಾರ್ಡನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬಿಕಾಸ್ ಅಲ್ಲಿ ರಂಗೋಲಿ ಎಲ್ಲ ಹಾಕ್ಬಿಟ್ಟಿದ್ದೆ, ಅದಾದಮೇಲೆ ಫ್ಲ್ಯಾಶ್ ಆಯಿತು, ಓಕೆ ನಾನು ವೀಡಿಯೋನೇ ಮಾಡ್ಕೊಂಡಿಲ್ಲ ಅಂತ. ಸೊ ಅದಕ್ಕೇ ಹಾಕಿದ್ದು ರಂಗೋಲಿನ, ಮತ್ತು ನನ್ನ ಪುಟ್ಟ ಗಾರ್ಡನ್ ಕ್ಲೀನ್ ಮಾಡಿದ್ನಲ್ಲ ಅದನ್ನು ತೋರಿಸ್ದೆ. ಆ್ಯಂಡ್ ಇವಾಗ ಆ್ಯಸ್ ಯೂಶ್ವಲ್ ನನ್ನ ಮಕ್ಕಳಿಗೆ ಅವರ ಫೇವ್ರೆಟ್ ಚಪಾತಿ ಪರೋಟ ಇದು ಜಾಸ್ತಿ ಇಷ್ಟ. ಏನೇ ಇರಲಿ ಈ ಥರ ರೋಲ್ ಫಾರ್ಮಲ್ಲಿ ಅಥವಾ ಈ ಥರ ದೋಸೆ ಚಪಾತಿ ಈ ಥರ ಫಾರ್ಮಲ್ಲಿ ಅವರಿಬ್ರಿಗೂ ತಿನ್ನೋದಕ್ಕೆ ಜಾಸ್ತಿ ಇಷ್ಟ. ಟಿಫಿನ್ ಬಾಕ್ಸ್ಗೆ ಮ್ಯಾಕ್ಸಿಮಮ್ ಟೈಮ್ ನಾನು ಈ ಥರದ್ರಲ್ಲೇ ಏನಾದರೂ ಮಾಡಿರ್ತೀನಿ. ಬಿಕಾಸ್ ರೈಸ್ ಐಟಮ್ಸ್ ತಿನ್ಕೊಂಬರಲ್ಲ ಲಕ್ಷಿತ್. ಆ್ಯಂಡ್ ಸಿಂಬಾಗೂ ಕೂಡ ಅಷ್ಟೇ, ರೈಸ್ ಐಟಮ್ ಅಂದರೆ ನಾನೇ ತಿನ್ನಿಸ್ಬೇಕು, ಅವನಿಗೆ ತಿನ್ನೋಕ್ಕೆ ಬರೋದಿಲ್ಲ. ಸೊ ಈ ಥರ ಅಂದರೆ ಅವ್ನು ತಿನ್ಕೊಂಬರ್ತಾನೆ. ಆ್ಯಂಡ್ ಇದು ಫಸ್ಟ್ ಟೈಮ್ ನಾನು ನನ್ನ ಸಿಂಬಾದು ಒಂದು ಟಿಫಿನ್ ಬಾಕ್ಸ್ನ ಪ್ಯಾಕ್ ಮಾಡ್ತಾಯಿದ್ದೀನಿ ಗೈಸ್. ಸೊ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ. ಸೊ ಅವ್ನ ಫೇವ್ರೆಟ್, ಅವನಿಗೆ ಚಪಾತಿ ತುಂಬ ಜಾಸ್ತಿ ಇಷ್ಟ. ಸೊ ಚಪಾತಿ ಹಾಕಿದೆ. ಮತ್ತು ಒಂದು ಫ್ರೂಟ್, ಅವ್ನು ಆ್ಯಕ್ಚುಲಿ ಈ ಬನಾನಾ ಎಲ್ಲ ಜಾಸ್ತಿ ತಿನ್ನೋದಿಲ್ಲ. ನಾನು ತುಂಬ ಹಿಂಸೆ ಮಾಡಿ ತಿನ್ನಿಸ್ಬೇಕು ಅವನಿಗೆ ಫ್ರೂಟ್. ಇಲ್ಲಾಂದರೆ ವೆಜಿಟೇಬಲ್ ಅಂದರೆ ಕ್ಯಾರೆಟ್ ಅದೆಲ್ಲ ಚೆನ್ನಾಗಿ ತಿಂತಾನೆ. ಸೊ ಅದಕ್ಕೆ ಕ್ಯಾರೆಟ್ ಹಾಕಿದೆ. ಹಾಗೂ ಇದು ಅವನ ಫೇವ್ರೆಟ್ ಮಖಾನ. ನನಗೆ ಚಿಪ್ಸು ಮತ್ತು ಬಿಸ್ಕೆಟ್ಸು ಅದೆಲ್ಲ ನನಗೆ ಕೊಡೋದಕ್ಕೆ ಇಷ್ಟ ಆಗೋದಿಲ್ಲ, ನಾನು ಕೊಡೋದೂ ಇಲ್ಲ. ಅದಕ್ಕೆ ಅನಿಸುತ್ತೆ ಪ್ರಾಬಬ್ಲಿ ಲಕ್ಷಿತ್ಗೆ ಅದು ಅಭ್ಯಾಸನೇ ಇಲ್ಲ. ಬಿಸ್ಕೆಟ್ಸ್ ಅದೆಲ್ಲ, ಚಿಪ್ಸ್ ಒಂದು ತಿಂತಾನೆ ಬಟ್ ಬಿಸ್ಕೆಟ್ಸ್ ಅದೆಲ್ಲ ಅಭ್ಯಾಸನೇ ಇಲ್ಲ. ಸೊ ಅದಕ್ಕೆ ಸಿಂಬಾಗೆ ಹೆಲ್ದಿಯಾಗಿ ಮಖಾನ ಮಾಡ್ಕೊಡೋಣ ಅಂತ ಹೇಳಿಬಿಟ್ಟು ಮಖಾನ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಒಂದು 3 ಥರದ್ರಲ್ಲಿ ಅವನಿಗೆ ಏನು ಇಷ್ಟನೋ ನಾನು ಅದನ್ನು ತಿನ್ಬೋದು ಆ ಥರ. ಆ್ಯಂಡ್ ತುಂಬಾ ಖುಷಿ ಆಗ್ತಿತ್ತು. ಲೈಕ್ ನನ್ನ 2ನೇ ಮಗನ ಮೊದಲನೇ ಟಿಫಿನ್ ಬಾಕ್ಸ್ ಇವತ್ತು ಪ್ಯಾಕ್ ಆಗ್ತಿದೆ ಅಂತ ಸಖತ್ ಖುಷಿ ಆಗ್ತಿತ್ತು. ಸೊ ಈ ರೀತಿಯಾಗಿ ಅವನೊಂದು ಟಿಫಿನ್ ಬಾಕ್ಸ್ ಇದೆ, ಅವನದು ಒಂದು ಟಿಫಿನ್ ಬಾಕ್ಸ್ ಇದೆ. ಬಟ್ ಅದು ಬಂದು ಒಂದು ಸ್ವಲ್ಪ ಪ್ಲಾಸ್ಟಿಕ್ ಥರ ಇದೆ. ನನಗೆ ಪ್ಲಾಸ್ಟಿಕ್ ಕೊಡೋಕ್ಕೆ ಇಷ್ಟ ಇರಲಿಲ್ಲ. ಸೊ ಅದಕ್ಕೇ ಲಕ್ಷಿತದೆ 2 ಇದೆಯಲ್ಲ, ಒಂದು ಸ್ಟೀಲ್ದೇ ಇವನಿಗೆ ಕೊಡ್ತಾಯಿದ್ದೀನಿ. ಸೊ ಇದು ಬಂದು ಸಿಂಬಾದು ಟಿಫಿನ್. ವಾವ್ ಸಿಂಬಾ, ಸಿಂಬಾ ಬ್ಯಾಗ್ ತರ್ಸಮ್ಮ, ತಿರ್ಗಮ್ಮ ತಿರ್ಗಮ್ಮ. ಅಯ್ಯಯ್ಯಯ್ಯ, ವಾವ್ ಎಲಿಫೆಂಟ್ ಬ್ಯಾಗು, ಎಲಿಫೆಂಟ್ ಬ್ಯಾಗು. ವಾವ್ ಸಿಂಬಿ, ಬೇಡಮ್ಮ ನಿಂದು ಫೋಟೋ ತೆಗಿಟ್ಟು, ನನ್ನ ಮಗುದು ಫೋಟೋ. ಅಮ್ಮ ಜೇಜಿಗೆ ಒಳ್ಳೇದು ಮಾಡು ಅಂತ ಹೇಳಮ್ಮ. ಕೈ ಮುಗಿ, ಕೈ ಮುಗಿ ಜೇಜಿಗೆ, ಕೈ ಮುಗಿ, ಕೈ ಮುಗಿ, ನಿಂಚು, ಕೈ ಮುಗಿ ಜೇಜಿ, ಕೈ ಮುಗಿ ಫಸ್ಟ್ ಜೇಜಿಗೆ. ಜೇಜಿ ಒಳ್ಳೇದು ಮಾಡಪ್ಪ, ಚೆನ್ನಾಗಿ ಇರಲ್ಲಿ ಜೇಜಿ ಹತ್ರ ನಿಂತ್ಕೊಂಡು ಕೈ ಮುಗಿ, ಕೈ ಮುಗಿ. ಬಾಲ್ ಬೇರೆ ಜೇಜಿ ಹತ್ರ ಹೋಯ್ತಾ? ಸರಿ ಕೈ ಮುಗಿ ಇವಾಗ. ಜೇಜಿ ಕೈ ಮುಗಿ, ಫಸ್ಟ್ ಕೈ ಮುಗಿಬೇಕು ಜೇಜಿಗೆ. ಜೇಜಿ ಒಳ್ಳೇದು ಮಾಡಪ್ಪ, ಚೆನ್ನಾಗಿ ಓದ್ಬೇಕಪ್ಪ, ಓದ್ಬೇಕಪ್ಪ. ಆಯ್ತು ಗುರುಬ್ರಹ್ಮ ಹೇಳೋಣ ನಾವು. ಗುರುಬ್ರಹ್ಮ ನಿಂಚು, ನಿಂತ್ಕೋ. ಜೇಜಿಗೆ ಮಂತ್ರ ಹೇಳೋಣ ನಾವು. ಹೇಳು, ಕೈ ಮುಕ್ಕೊಂಡು ಹೇಳು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರಃ, ಮಹೇಶ್ವರಃ
ಗುರು ಸಾಕ್ಷಾತ್. ಅಲ್ಲಿ ಇನ್ನು ಫುಲ್ ಮುಗಿಸ್ಬಿಡು. ಆಯ್ತು ಸಿಂಬಾ, ರೆಡಿನಾ? ಹೋಗೋಣ. ಸಿಂಬಾ ಬ್ಯಾಗ್ ತರ್ಸು. ತಿರ್ಗು ತಿರ್ಗು ತಿರ್ಗಮ್ಮ. ವಾವ್, ಸಿಂಬಾ ಬ್ಯಾಗ್ ನೋಡ್ರಪ್ಪ. ವಾವ್. ಅಪ್ಪ ಜೊತೆ. ಫೈನಲಿ ಗೈಸ್ ಸಿಂಬಾ ಸ್ಕೂಲ್ಗೆ ಹೋಗ್ತಿದ್ದಾನೆ. ಬಾಯ್ ಸಿಂಬಾ, ಸ್ಕೂಲ್ಗೆ ಹೋಗ್ತಿದ್ಯಾ? ಆಯ್ತಾಯ್ತು, ಸ್ಕೂಲಲ್ಲ ಪಾರ್ಕ್ಗೆ ಹೋಗ್ತಾವನೆ ಸಿಂಬಾ. ಪಾರ್ಕಲ್ಲಿ ಆಟ ಆಡಕ್ ಹೋಗ್ತಾನೆ. ಕರೆಂಟ್ ಇಲ್ಲ. ಏನಮ್ಮ ನೀನು ಕುಳ್ಳಿ. ಬಾ ಈ ಕಡೆ ಬಾ, ಈ ಕಡೆ ಬಾ. ಇರು ಇರು, ಗಾಡಿ ಬರುತ್ತೆ, ಗಾಡಿ ಬರುತ್ತೆ. ಸ್ಟಾಪ್ ಸ್ಟಾಪ್. ಕುತ್ಕೋ. ಇಕ್ಕೋ ಇಕ್ಕೋ. ರೆಡಿನಾ ಮಗ್ನೆ? ಲೆಟ್ಸ್ ಗೋ. ಲೆಟ್ಸ್ ಗೋ. ಹೋಗೋಣ. ಹೋಗಮ್ಮ. ಮಾಮಿ ಮಾಡಿ ಕೈ ಮುಗಿ. ಮಮ್ಮಿ ಕೈ ಮುಗಿ. ಏನಮ್ಮ? ಏನದು? ಮಾಮಿ ಲಯನು. ಆಯ್ತು ಬಾ ಹೋಗೋಣ. ನಾನು ತಲೆಗೆ ಸ್ನಾನ ಮಾಡಿರಲಿಲ್ಲ ಅಂತ ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ಸೊ ಪುನೀತ್ನ ಕಳಿಸಿದೆ. ಪುನೀತ್ ಹಾಗೂ ಸಿಂಬಾ ಇಬ್ಬರು ಹೋಗಿದ್ರು. ಸೊ ಇದು ಬಂದು ನಮ್ಮ ಮನೆ ಹತ್ರ ಒಂದು ಮುನೇಶ್ವರನ ದೇವಸ್ಥಾನ ಇದೆ. ತುಂಬ ಹಳೆ ದೇವಸ್ಥಾನ ಅನಿಸುತ್ತೆ. ಎಷ್ಟು ದೊಡ್ಡ ಈ ಥರ ಆಲದ ಮರ ಇದೆ ಅಂದರೆ ಸಖತ್ತು ದೊಡ್ಡದು. ಮತ್ತು ಆ ವೈಬೇ ಒಂಥರ ತುಂಬ ಹಳೆ ಕಾಲದ ಇದ್ದಕ್ಕೆ ಹೊಟ್ಟೋಗ್ಬಿಡ್ತೀವಿ, ಆ ಥರ ಒಂದು ವೈಬ್. ಸೊ ತುಂಬ ಚೆನ್ನಾಗಿದೆ. ನಂಗೆ ಸಖತ್ತು ಇಷ್ಟ ಆಯಿತು ಈ ಒಂದು ದೇವಸ್ಥಾನ ಒಳಗಡೆ. ಯಾವತ್ತಾದ್ರೂ ನಾನು ಹೋದಾಗ ನಿಮಗೆ ತೋರಿಸ್ತೀನಿ ಕಂಪ್ಲೀಟಾಗಿ ಒಳಗಡೆ ಹೇಗಿದೆ ಅಂತ. ಆ್ಯಂಡ್ ಇವಾಗ ನೋಡಿ ಇವಾಗ ಏನು ಕಾಮಿಡಿ ಆಗುತ್ತೆ ಅಂತ. ಇದಕ್ಕೆ ಅನಿಸುತ್ತೆ ಹೇಳೋದೆ ಮಕ್ಕಳು ಎಷ್ಟು ಕ್ಯೂಟ್ ಅಂತ, ಮತ್ತು ಎಷ್ಟು ಇನ್ನೋಸೆಂಟ್ ಆಗಿರ್ತಾರೆ ಅಂತ. ಸೊ ಇವಾಗ ನೋಡಿ ಸಿಂಬಾದೊಂದು ಕ್ಯೂಟ್ ಕಾಮಿಡಿ. ಜೇಜಿ ಮಾಡ್ದಮ್ಮ? ಹೆಂಗೆ ಮಾಡಿದೆ ಜೇಜಿ? ಆಯ್ತಾಯ್ತಾಯ್ತು ಬಾ ಬಾ, ಹೋಗ್ಲಿ ಬಾ ಹೋಗ್ಲಿ ಬಾ, ಗೊತ್ತಾಯ್ತು ಹೆಂಗೆ ಮಾಡಿದೆ ಅಂತ. ಚಪ್ಪಲಿ ಹಾಕೊಂಡು ಹೋಗ್ಬಾರ್ದು. ಶಿವ ಹೆಂಗ್ ಮಾಡಿದೆ ಜೇಜಿ? ಹೆಂಗ್ ಮಾಡಿದೆ ಜೇಜಿ? ಇನ್ನೊಂದ್ಸತಿ ಕುಳ್ಳಿ, ನಿನಗೆ ಕುಳ್ಳಿ ನಂದು. ಬ್ಯಾಗು ಇಲ್ಲಿದೆ, ಬ್ಯಾಗು. ಕೂಚು. ಸ್ಕೂಲ್ ಮಗನೇ ಚಪ್ಪಲಿ ಇಲ್ಲಿ ಬಿಚ್ಚಬಾರ್ದು, ಹಾಕೋ. ಅಲ್ಲಿ ಅಲ್ಲಿ ಬಿಡಬೇಕು, ಹಾಕೋ. ಅಲ್ಲಿ ಅಲ್ಲಿ ಬಿಡಬೇಕು, ಅಲ್ಲಿ. ಫಸ್ಟ್ ಹೆಸರೇನು? ಹೇಯಾಂಶ್. ಆಯ್ತು ನಡಿ. ಇಲ್ಲಿಲ್ಲ. ಹೋಗಮ್ಮ ಒಳಗಡೆ.
ನೋಡ್ಬೋದು ಏನಾದರೂ ಇದೇನಪ್ಪ ಎಲ್ಲ ನೋಡ್ಬೋದಾ ಎಲ್ಲಿಂದನಾದರೂ? ಸ್ವಲ್ಪ ರೂಢಿ ಆದರೆ ಅವನು ನಮ್ಮ ಅಮ್ಮನ ಮನೆಯಲ್ಲೂ ನನ್ನ ಬಿಟ್ಟಿದ್ದಿಲ್ಲ. ಅಮ್ಮ ಅಂತಾನೆ ಇಲ್ಲ. ಹೋಗ್ಲಿ ಬಿಡ್ರಿ, ಆಯ್ತು ನಿನ್ನೆ ಅನ್ಲಿ ನನಗೆ ಖುಷಿನೇ, ನನಗೇನು ತೊಂದರೆ ಇಲ್ಲ. ನೀವು ಬರಬೇಡಿ. ಓಕೆ, ಹೋಗಿಲ್ಲ ನಾ ಹೋಗಲ್ಲ ನಾವು. ಸರಿ ಆಗ್ತಾನಾ? ವೈಟ್ ಕಲರ್ ಕಾರ್. ಯಾವ ಕಲರು? ವೈಟ್ ಕಲರ್ ಕಾರ್. ಆಟೋ ಆಟೋ 1 2 3 ಆಟೋಸ್ ಹೋಗ್ತಾ ಇದೆ, ಬೈಕ್ ಹೋಗ್ತಾ ಇದೆ ಅಲ್ವಾ? ಇಷ್ಟೇನಾ ನಿಮಗೆ ವೆಹಿಕಲ್ಸು? ನಾವು ಹೋಗೋಣ, ಆಟೋದಲ್ಲಿ ಹೋಗೋಣ, ಆಟೋದಲ್ಲಿ ಹೋಗೋಣ. ಅಳಬಾರ್ದು, ಗುಬ್ಬ ಅಲ್ಲ, ಅಳಬಾರ್ದು. ಯಾಂಶ್ ನೋಡು, ರೆಡ್ ಕಾರ್ ಬಂತು. ರೆಡ್ ಕಾರ್ ನೋಡಲ್ಲಿ, ರೆಡ್ ಕಾರ್ ಬಂತು, ಬ್ಲ್ಯಾಕ್ ಕಾರ್, ಬ್ರೌನ್ ಕಾರ್ ಬಂತು, ಅಶ್ ಕಲರ್. ಸೊ ಗೈಸ್, ಇವಾಗ ಜಸ್ಟ್ ಸಿಂಬಾನ ಬಿಟ್ಟು ಬಂದ್ವಿ. ಸಿಕ್ಕಾಪಟ್ಟೆ ಅಳ್ತಿದ್ದಾನೆ. ಅವ್ನು ಅಳೋದು ನೋಡಿ ನನಗೆ ಎಷ್ಟು ಅಳು ಬರ್ತಾಯಿತ್ತು ಅಂದರೆ, ಪಾಪ ಅಷ್ಟು ಜೋರಾಗಿ ಅಳ್ತಿದ್ದ. ಇವಾಗ ಒಂದು 10-15 ಮಿನಿಟ್ಸ್ ಆಯಿತು ನಾವು ಬಂದು. ಇವಾಗ ಕಾಲ್ ಮಾಡಿದ್ದೆ, ಅವರು ಈಸ್ ಓಕೆ ಅಂತ ಅಂದರು. ಆಟಾಡ್ತಾ ಇದ್ದಾನೆ ಅಂದರೆ ಔಟ್ಡೋರ್ ಇದರಲ್ಲಿ ಆಟಾಡ್ತಾ ಇದ್ದಾನೆ, ಪರವಾಗಿಲ್ಲ ಸುಮ್ಮನಿದ್ದಾನೆ ಅಂತ ಅಂದರು. ಇವತ್ತೇನೋ ಆಯಿತು, ನಾಳೆ ಕತೆ ಏನು ಅಂತ ಗೊತ್ತಿಲ್ಲ ರೀ. ನಿಂಗೆ ಅಳು ಬರಲಿಲ್ವ ರೀ? ನಂಗೆ ನಿಜವಾಗ್ಲೂ ನಿಂತ್ಕೊಳ್ಳೋಕೆ ಆಗಿಲ್ಲ, ತಡ್ಕೊಂಡ್ರೆ ನಂಗೆಲ್ಲ ಹತ್ಬಿಡ್ತೀನಿ ಅಂತ ಬಂದ್ಬಿಟ್ಟೆ. ಅಷ್ಟು ಅಳ್ತಾ ಇದ್ದಾನೆ. ಯಪ್ಪ, ನನಗೆ ಒಂಥರ ಆಗೋಯ್ತು. ನನ್ನ ಕಣ್ಣು ಫುಲ್, ಇನ್ನೇ ನಾನು ಜೋರಾಗಿ ಹತ್ಬಿಡಿವೆ ತಾಗೆ ಬಂದ್ಬಿಟ್ವಿ ನಾವು. ಅಲ್ಲಿ ಕಿಟಕಿ ಈ ಕಡೆ ಸೈಡಲ್ಲೂ ನಿಂತ್ಕೊಂಡಿದ್ದು. ಪಾಪ ಅವರು ಸಮಾಧಾನ ಮಾಡ್ತಾಯಿದ್ರು. ಅವನು ಫಸ್ಟ್ ಟೈಮ್ ಸಿಂಬಾನಮ್ಮನ ಈ ಥರ ಬಿಟ್ಟಿರೋದು ಇಷ್ಟು ಅವರ್ಗಳು ಅಲ್ವಾ. ನಾವು ಯಾವಾಗಲೂ ಮಮ್ಮಿ ಮನೇಲೂ ಅಷ್ಟೇ ಅವನ ಬಿಟ್ಟೋಗಲ್ಲ, ಯಾಕಂದರೆ ಅವ್ನು ಇರೋದಿಲ್ಲ, ಅಳ್ತಾನೆ ಇರ್ತಾನೆ. ನಮ್ಮಮ್ಮ ನೋಡ್ಕೊಳ್ಳೋಕ್ಕೆ ಆಗೋದಿಲ್ಲ, ಅವನು ಆ ಥರ ಮಾಡಿಬಿಡ್ತಾನೆ. ಸೊ ಜಾಸ್ತಿ ಮಮ್ಮಿ ಮನೇಲೂ ಕೂಡ ಅವನ್ನ ಬಿಟ್ಟು ಹೋಗ್ತಾ ಇರಲಿಲ್ಲ. ಇದು ಒಂಥರ ಸಖತ್ತು ಬೇಜಾರಾಗುತ್ತಪ್ಪ ಈ ಸ್ಕೂಲ್ ಕಳಿಸೋ ಮೂಮೆಂಟು. ಲಕ್ಷಿ ತುಂಬ ಚೆನ್ನಾಗಿ ಹೊಟ್ಟೋಗಿದ್ದ ಗೊತ್ತಾ, ಲೈಕ್ ಫುಲ್ಲು ಖುಷಿಯಿಂದ ಹೋಗಿ ಆಮೇಲೆ ಸ್ಕೂಲಿಗೆ ಹೋಗಿ ಮಲ್ಕೊಂಡ್ಬಿಟ್ಟಿದ್ದ ಫಸ್ಟ್ ಡೇ ಆಫ್ ಸ್ಕೂಲಲ್ಲಿ. ಯಾಕಂದರೆ ಅವ್ನು ತುಂಬ ಎಕ್ಸೈಟ್ಮೆಂಟಿಂದ ಒಂದು ಬೆಳಗ್ಗೆ 6 ಗಂಟೆಗೆ ಎದ್ದು ಕೂತಿದ್ದು. ಅಲ್ಲಿ ಸ್ಕೂಲಿಗೆ ಹೋದ್ಮೇಲೆ ಫುಲ್ ಮಲ್ಕೊಂಡ್ಬಿಟ್ಟಿದ್ದ. ಬಟ್ ಇವನು ಅವ್ನು ಲಕ್ಷಿತ ಸ್ಕೂಲ್ಗೆ ಹೋಗ್ತೀನಿ ಅಂತ ಖುಷಿಯಿಂದ ಹೋಗ್ಬೇಕಂತ ಬೇಗ ಎದ್ದು ಹೋಗಿ ಮಲ್ಕೊಂಡಿದ್ದ. ಇವನು ಬೇಡ 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 ಅಂದ್ಕೊಂಡೆ ಹತ್ಕೊಂಡು ಹೋದ ಒಳಗೇನೋ ಚೆನ್ನಾಗಿ ಹೊಟ್ಟದ, ಏನೋ ನಾವು ಬರ್ತೀವಿ ಅಂದ್ಕೊಂಡು. ಬಟ್ ನಾವು ಹೋಗಲಿಲ್ಲ ಅಲ್ವಾ. ಆಮೇಲೆ ಅಳಕ್ಕೆ ಸ್ಟಾರ್ಟ್ ಮಾಡ್ದ, ಅಪ್ಪ ಬೇಕು, ಅಮ್ಮ ಬೇಕು, ಅಪ್ಪ ಬೇಕು, ಅಮ್ಮ ಬೇಕು. ಎನಿವೇಸ್ ಗೈಸ್, ಬನ್ನಿ ಇವಾಗ ತಿಂಡಿ ಪುನೀತಂಗೂ ಕೂಡ ತಿಂಡಿ ಕೊಟ್ಬಿಟ್ಟು ನಾನು ಒಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಸೊ ಡೈಲಿ ಇನ್ಮೇಲೆ ನಾನಿಬ್ಬರು ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ, ಮನೆ ಈ ಥರ ಶಾಂತಿ ಆಗಿರುತ್ತೆ. ಶಾಂತಿ ಅನ್ನೋದೆಲ್ಲ ಇದು ಒಂಥರ ಬಿಕು ಅನಿಸ್ತಾ ಇರುತ್ತೆ. ಮನೆ ಒಂಥರ ಖಾಲಿ ಅನಿಸ್ತಾ ಇದೆ ಇವಾಗ ನನಗಂತೂ. ಸೊ ಒಂದು ಸ್ವಲ್ಪ ಪಾತ್ರೆ ಕೆಲಸ ಎಲ್ಲ ಇತ್ತು, ಪಾತ್ರೆ ಬೆಳಗ್ಗೆ ಕಸ ಗುಡಿಸಿ ಮನೆ ಒರೆಸೋದು ಎಲ್ಲನೂ ಕೆಲಸ ಪೆಂಡಿಂಗ್ ಇತ್ತು. ಮಕ್ಕಳನ್ನಿಬ್ಬರನ್ನು ಕಳಿಸಿದ್ಮೇಲೆ ಮನೆ ಅಂತ ಫುಲ್ ಒಂಥರ ಸೈಲೆಂಟ್ ಆಗಿಬಿಟ್ಟಿತ್ತು. ಸಿಂಬಾದರೂ ಎದ್ಬಿಟ್ಟು ಏನಾದರೂ ಮಾತಾಡೋದು ಏನಾದರೂ ಒಂದು ಮಾಡ್ತಾಯಿದ್ದ. ನನ್ನ ಪಾತ್ರೆ ಬೆಳಗೋ ಅಷ್ಟರಲ್ಲಿ ಒಂದಷ್ಟು ಪಾತ್ರೆನ
3 ಸತಿ ನಾನು ಪಾತ್ರೆ ಬೆಳಗೋದು ಸ್ಟಾಪ್ ಮಾಡಿ ಅವ್ನು ಹೋಗ್ಬಿಟ್ಟು ನೋಡ್ತಿದ್ದೇನೋ. ಬಟ್ ಇವಾಗ ಅವನು ಸ್ಕೂಲ್ಗೆ ಹೋಗಿದ್ರಿಂದ ಯಾರೂ ಆ ಥರ ಡಿಸ್ಟರ್ಬ್ ಮಾಡೋರಿಲ್ಲ, ಮತ್ತು ಡಿಸ್ಟರ್ಬ್ ಮಾಡೋರಿಲ್ಲ ಅನ್ನೋದಕ್ಕಿಂತ ಅವಾಗ ಬಂದು ಮಾತಾಡ್ಸೋರು ಮೇನಾಗಿರಲಿಲ್ಲ. ಸೊ ಅವ್ರು ಜಾಸ್ತಿ ಹೊತ್ತೇನಿಲ್ಲ, ಒಂದು 12 o'clock ತನಕ ಅಷ್ಟೇ ಹೋಗೋದು, ಬೇಗನೆ ಬಂದುಬಿಡ್ತಾನೆ. 3 hours ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ನಾನು ಒಂದು ಮೂವಿ ಏನೋ ಹಾಕ್ಕೊಂಡು ಹಾಗೆ ಕೆಲಸ ಮುಗಿಸ್ಕೊತಾ ಇದ್ದೆ. ಹಾಗೂ ಹೌಸ್ ಹೆಲ್ಪ್ ಯಾರನ್ನೂ ಇಟ್ಕೊಂಡಿಲ್ವಾ ಅಂತ ಕೂಡ ಕೇಳ್ತಾ ಇದ್ರಿ. ಇಲ್ಲ, ಹೌಸ್ ಹೆಲ್ಪ್ ಅಂತ ಯಾರೂ ಇಟ್ಕೊಂಡಿಲ್ಲ, ಮತ್ತು ಸ್ಯಾರಿ ಬಿಸ್ನೆಸ್ಗೂ ಕೂಡ ನಾನು ಯಾರನ್ನೂ ಹೆಲ್ಪ್ ಆ ಥರ ಏನೂ ಇಟ್ಕೊಂಡಿಲ್ಲ. ಸೊ ಎಲ್ಲನೂ ನಾನೇ ಮಾಡ್ತೀನಿ. ಆ್ಯಂಡ್ ಪುನೀತ್ ನನಗೆ ಹೆಲ್ಪ್ ಮಾಡ್ತಾರೆ ಅಷ್ಟೇ. ಇವಾಗ ಮನೆ ಕೆಲಸದಲ್ಲಿ ಅಂದರೆ ಒಂದು ಮನೆ ಹೊರಿಸ್ಕೊಡೋದು ಅಥವಾ ಅಡುಗೆ ಮಾಡೋ ಟೈಮಲ್ಲಿ ಅನ್ನಕ್ಕೆ ಇಟ್ಕೊಡೋದು, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತಾರೆ ಅವರು. ಅವ್ರಿಗೆ ಊಟ ತಿನ್ನಿಸೋದು, ಮಲಗಿಸೋದು, ಪ್ರತಿಯೊಂದೂ ಸ್ನಾನ ಮಾಡಿಸೋದು, ಎಲ್ಲ ಕೆಲಸನೂ ಮಾಡ್ತಾರೆ ಮಕ್ಕಳದು. ಸೊ ಮಕ್ಕಳು ಕೆಲಸ ಯಾರಾದರೂ ಈ ಥರ ಮಾಡೋಕ್ಕೆ ಹೆಲ್ಪ್ ಮಾಡೋಕ್ಕೆ ಇದ್ಬಿಟ್ರೆ ಆಲ್ಮೋಸ್ಟ್ ಒಂದು 50% ಕೆಲಸ ಕಡಿಮೆ ಆಯಿತು ಅನ್ನೋ ಥರನೇ ಫೀಲ್ ಆಗುತ್ತೆ. ಆ್ಯಂಡ್ ನಂದು ಕೂಡ ಪಾತ್ರೆ ಎಲ್ಲನೂ ಆಲ್ಮೋಸ್ಟ್ ಆಯಿತು. ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಅಲ್ಲಲ್ಲೇ ತೊಳ್ಕೊತಾ ಇರ್ತೀನಿ. ಸೊ ಅವಾಗ ಜಾಸ್ತಿ ಪಾತ್ರೆ ಆಗೋಲ್ಲ. ಜಾಸ್ತಿ ಪಾತ್ರೆ ಆಗಿಬಿಟ್ರೆ ಒಂದು 3/4 hour 1 hour ಅಲ್ಲೇ ನಿಂತ್ಕೊಂಡು ತೊಳಿಬೇಕು. ಅದೊಂದು ಸ್ವಲ್ಪ ಕಷ್ಟ ಆಗಿಬಿಡುತ್ತೆ ಅಂತ, ನನಗೆ ಮುಂದೆ ಕಷ್ಟ ಆಗುತ್ತೆ ಅಂತ ನಾನು ಅಲ್ಲಲ್ಲೇ ತೊಳ್ಕೊತಾ ಇರೋದು. ಆ್ಯಂಡ್ ಪುನೀತ್ ಇದ್ದರೆ ಪುನೀತ್ ಹತ್ರ ಮಾತಾಡ್ಕೊಂಡು ಕೆಲಸ ಮಾಡ್ತಾ ಇರ್ತೀನಿ. ಇಲ್ಲಾಂದರೆ ಮೇಘನಾಗೆ ಕಾಲ್ ಮಾಡ್ತೀನಿ. ಸೊ ಮೇಘನ ಜೊತೆ ಮಾತಾಡಿಕೊಂಡು, ಇಲ್ಲ ನಮ್ಮಮ್ಮ, ಇಲ್ಲ ಶಾರದಾ ಅಕ್ಕ, ಈ ಥರ ಯಾರಾದರೂ ಒಬ್ಬರು ಕಾಲಲ್ಲಿ ಇದ್ದೇ ಇರ್ತಾರೆ. ಸೊ ಅವಾಗ ಏನು ಅನಿಸುತ್ತೆ, ಒಬ್ಬಳೇ ಇದ್ದೀನಿ ಅನ್ನೋ ಥರ ಫೀಲ್ ಆಗೋದಿಲ್ಲ ಜಾಸ್ತಿ. ಆ್ಯಂಡ್ ಸ್ವಲ್ಪ ಗಿಡದ ಹತ್ರನೂ ಕೂಡ ಕ್ಲೀನ್ ಮಾಡಬೇಕಿತ್ತು. ಸೊ ಅದನ್ನೆಲ್ಲನೂ ಕೂಡ ಮಾಡಿಕೊಂಡೆ. ಮತ್ತು ಈ ಲೆಮನ್ ಗ್ರಾಸ್ ನೋಡಿದಾಗ ಏಕೋ ಗ್ರೀನ್ ಟೀ ಕುಡಿಬೇಕು ಅಂತ ಫೀಲ್ ಆಯಿತು ಮನಸ್ಸಲ್ಲಿ. ಸೊ ಅದಕ್ಕೆ ಸರಿ ಗ್ರೀನ್ ಟೀ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಪ್ರಾಬಬ್ಲಿ ತುಂಬ ಜನಕ್ಕೆ ಗೊತ್ತಿಲ್ಲ, ಬಟ್ ನನಗೆ ಕಾಫಿ ಟೀ ಎಲ್ಲ ಇಷ್ಟ ಇಲ್ಲ. ಐ ಆಮ್ ಲಿಟ್ರಲಿ ನಾಟ್ ಅ ಕಾಫಿ ಟೀ ಪರ್ಸನ್. ಸೊ ನಾನು ಇವತ್ತು ಗ್ರೀನ್ ಟೀ ಕುಡಿಬೇಕು ಅಂತ ಅನಿಸ್ತಿತ್ತು. ಸೊ ಗ್ರೀನ್ ಟೀ ನಾನು ಮನೇಲೇ ಮಾಡ್ಕೊತೀನಿ. ಅದನ್ನು ಏನು ನಾನು ಹೊರಗಡೆಯಿಂದ ಇದೆಲ್ಲ ಸೊಪ್ಪೆಲ್ಲ ತೊಗೊಂಬಂದು ಪ್ಯಾಕೆಟ್ ಸಿಗುತ್ತಲ್ಲ, ಸ್ಯಾಶೀಸ್ ಅದನ್ನೆಲ್ಲ ಇರ್ತಾರಲ್ಲ, ಇದನ್ನು ಹಾಕ್ಕೊಂಡಿದ್ದೀನಿ. ಬಂದು ಲೆಮನ್ ಗ್ರಾಸ್ ಅಂತ. ನಿಮಗೆ ನಾರ್ಮಲ್ ನಿಮ್ಮ ಮನೆ ಹತ್ರ ಇರೋ ನರ್ಸರಿಯಲ್ಲಿ ಸಿಕ್ಬಿಡುತ್ತೆ. ಎಷ್ಟು ಸಕ್ಕತ್ತಾಗಿರುತ್ತೆ ಅಂದರೆ ನೋಡಿ, ಈ ಥರ ಮುರಿದಿದ್ದೀನ ನೋಡಿ, ಅಷ್ಟು ಗಮ್ಮನದೆ. ಫುಲ್ಲು ನಿಂಬೆ ಹಣ್ಣಿನ ರಸ ಅಷ್ಟು ಗಮ್ಮನೈತೆ. ಸೊ ಇದನ್ನ ನೀವು ನಾರ್ಮಲ್ ಟೀ ಮಾಡ್ತೀರಲ್ಲ, ಟೀಗೂ ಕೂಡ ಹಾಕ್ಬೋದು. ಇದನ್ನು ಹಾಕ್ಬಿಟ್ಟು ನಾನು ಗ್ರೀನ್ ಟೀ ಮಾಡ್ಕೊತೀನಿ, ತೋರಿಸ್ತೀನಿ ಬನ್ನಿ. ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಹೆಲ್ದಿ ಕೂಡ ಇದೆಲ್ಲ, ನಮ್ಮ ಗಟ್ ಹೆಲ್ತ್ಗೆ ತುಂಬ ಒಳ್ಳೆಯದು. ಸೊ ಅದನ್ನ ಯಾವಾಗಲಾದರೂ ಡೈಲಿ ಕುಡಿತೀನಿ ಅಂತಲೂ ಅಲ್ಲ, ಯಾವಾಗಲಾದರೂ ಒಂದ್ಸತಿ ಮನಸ್ಸಾದಾಗ ಏನಾದರೂ ಫ್ರೀ ಆಗಿದ್ದೀನಿ ಅನ್ನೋ ಟೈಮಲ್ಲಿ ಇದನ್ನು ಮಾಡ್ಕೊತೀನಿ. ಇದು ಟೋಟಲಿ ನನ್ನ ರೆಸಿಪಿ. ನಾನು ಇದನ್ನೆಲ್ಲೂ ನೋಡ್ಕೊಂಡು ಅಥವಾ ಏನೂ ಇಲ್ಲ, ನನಗೆ ಈ ಥರ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೇನೋ ಅಂತ ಅಂದ್ಕೊಂಡು ಒಂದು ಸತಿ ಟ್ರೈ ಮಾಡಿದ್ದೆ. ತುಂಬ ಚೆನ್ನಾಗಾಗಿತ್ತು. ಸೊ ಅವಾಗಲಿಂದ ಯಾವಾಗಲಾದರೂ ಒಂದೊಂದು ಸತಿ ಈ ಥರ ಮಾಡ್ಕೊಂಡು ಕುಡಿತೀನಿ. ಸೊ ಇದು ಬಂದು ಈ ಒಂದೇ ಒಂದು ಲೆಮನ್ ಗ್ರಾಸ್ದು ಲೀವ್ಸ್ ಸಾಕಾಗುತ್ತೆ. ನೀವು ಆಲ್ಮೋಸ್ಟ್ 2 ಗ್ಲಾಸ್ರಿಂದ 3 ಗ್ಲಾಸ್ ಅಷ್ಟು ಮಾಡ್ಕೋಬೋದು. ಸೊ ಒಂದು ಲೆಮನ್ ಲೀಫ್ ತೊಗೊಂಡಿದ್ರಿ. ಇದನ್ನ ಒಂದು ಸ್ವಲ್ಪ ನೀರಲ್ಲಿ ಬಾಯ್ಲ್ ಮಾಡೋಕ್ಕೆ ಇಡ್ತಾಯಿದ್ದೀನಿ. ಆ ನೀರಲ್ಲಿ ಲೆಮನ್ ಗ್ರಾಸ್ನ ಹಾಕಿದ್ದೀನಿ. ಆ್ಯಂಡ್ ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಬಿಕಾಸ್ ಜೀರಿಗೆ ತುಂಬಾ ಒಳ್ಳೆಯದು ನಮ್ಮ ಡೈಜೆಷನ್ಗೆ, ಇದಕ್ಕೆಲ್ಲ ತುಂಬಾ ಒಳ್ಳೆಯದು. ಸೊ ಜೀರಿಗೆ ಹಾಕ್ಕೊಂಡು ನೆಕ್ಸ್ಟ್ ಸ್ವಲ್ಪ ಸೋಂಪು ಹಾಕ್ಕೋತಾ ಇದ್ದೀನಿ. ಸೋಂಪು ಕೂಡ ಅಷ್ಟೇ, ಡೈಜೆಷನ್ ಇದಕ್ಕೆ ಸೋಂಪು ಕೂಡ ತುಂಬಾ ಒಳ್ಳೆಯದು. ಸೊ ಇದನ್ನು ಇವಾಗ ಚೆನ್ನಾಗಿ ಬಾಯ್ಲ್ ಮಾಡ್ತೀನಿ. ನೀವು ಬೇಕಾದರೆ ಮೆಂತ್ಯ ಸೀಡ್ನ ಕೂಡ ಹಾಕ್ಕೋಬೋದು. ಬೈ ಚಾನ್ಸ್ ಅಂದರೆ ಹೊಟ್ಟೆ ಕರಗಿಸೋದಕ್ಕೆ ಅಂತ ನೀವೇನಾದರೂ ಗ್ರೀನ್ ಟೀ ಮಾಡ್ಕೊತಾ ಇದ್ದೀರ ಅಂದರೆ ಮೆಂತ್ಯನೂ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಶುಗರ್ ಲೆವೆಲ್ನ ಕೂಡ ಬ್ಯಾಲೆನ್ಸ್ ಮಾಡುತ್ತೆ. ಸೊ ಇವಾಗ ಅದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಬಾಯ್ಲ್ ಆಗಿ ಒಂದು ಸ್ವಲ್ಪ ಅಮೌಂಟ್ ಆಫ್ ನೀರು ಥರ ಕಡಿಮೆ ಆಯಿತು ಅನ್ನೋ ಥರ ಆಗುತ್ತಲ್ಲ, ಆ ಟೈಮಲ್ಲಿ ಅದ್ರದ್ದು ಆ ಘಮ ಇರುತ್ತಲ್ಲ, ಸಖತ್ತಾಗಿ ಬರುತ್ತೆ ಗೈಸ್. ನಿಜವಾಗ್ಲೂ ಅದು ಬೇಯ್ತಾ ಇರಬೇಕಾದ್ರೇ ಸಖತ್ ಗಮ್ ಅಂತ ಇರುತ್ತೆ. ಸೊ ಅಷ್ಟೇ, ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ಅದಾದಮೇಲೆ ಸೋಸ್ಕೊತೀನಿ. ನೀವು ಹಾಗೆ ಬೇಕಾದರೂ ಕುಡಿತೀನಿ ಅಂದರೆ ಓಕೆ, ಬಟ್ ನನಗೆ ಹಾಗೆ ಇಷ್ಟ ಅಲ್ಲ, ಸೋಸ್ಕೊಂಡು ನೀಟಾಗಿ ಕುಡಿಬೇಕು. ಸೊ ಸೋಸ್ಕೊಂಡು ಅದಾದಮೇಲೆ ಅದರೊಳಗೆ ಸ್ವಲ್ಪ ಲೆಮನ್ ಡ್ರಾಪ್ಸ್ನ ಹಾಕ್ಕೊತೀನಿ. ಒಂದು ಅರ್ಧ ಲೆಮನ್ ಡ್ರಾಪ್ಸ್ನ ಹಾಕ್ಕೊತಾ ಇದ್ದೀನಿ. ಒಂಥರ ಹುಳಿಯಾಗಿ ಚೆನ್ನಾಗಿರುತ್ತೆ. ಹುಳಿ ಯಾರಿಗೆಲ್ಲ ಇಷ್ಟ ಅಲ್ಲ ಅವ್ರಿಗೆ ಈ ಗ್ರೀನ್ ಟೀ ಸಖತ್ ಇಷ್ಟ ಆಗುತ್ತೆ. ಬೇಕು ಅಂದರೆ ನೀವು ಇದು ಬೆಲ್ಲನ ಆ್ಯಡ್ ಮಾಡ್ಕೋಬೋದು. ನನಗೆ ಸ್ವೀಟ್ ಆ ಥರ ಏನು ಇಷ್ಟ ಇಲ್ಲ, ಸೊ ಅದಕ್ಕೆ ನಾನು ಬೆಲ್ಲ ಹಾಕ್ಕೊತಿಲ್ಲ. ಗಮ್ ಅಂತಿದೆ ಅದು ಆ ಲೆಮನ್ ಗ್ರಾಸ್. ಅಂದರೆ ಏನು ಗೊತ್ತಾ, ನನಗೆ ಇನ್ನೊಂದು ಅರ್ಥ ಆಗಿಲ್ಲ. ಲೆಮನ್ ಗ್ರಾಸೇ ಬೇರೆ, ಲೆಮನ್ ಗಿಡನೇ ಬೇರೆ. ಅಂದರೆ ನಿಂಬೆಹಣ್ಣಿನ ಗಿಡನೇ ಬೇರೆ ಮತ್ತು ಅದರದ್ದು ಈ ಒಂದು ಲೆಮನ್ ಗ್ರಾಸ್ ಅನ್ನೋ ಒಂದು ಗಿಡನೇ ಬೇರೆ. ಬಟ್ ಅಂದ್ರೂ ಎರಡನ್ನೂ ಎಷ್ಟು ಸಿಮಿಲಾರಿಟೀಸ್ ಇದೆ ಅಂದರೆ, ಎರಡರದ್ದು ಒಂದು ಪರಿಮಳ ಅಂತೀವಲ್ಲ, ಅದೊಂದು ಸ್ಮೆಲ್, ಇಟ್ ಇಸ್ ಲೈಕ್ ಸೇಮ್. ಸೊ ಎಷ್ಟು ಸಿಮಿಲಾರಿಟೀಸ್ ಇದೆ ಅಲ್ಲ, ಒಂದೊಂದು ನೇಚರ್ ಕ್ರಿಯೇಷನಲ್ಲೂ ಎಷ್ಟು ಸಿಮಿಲಾರಿಟೀಸ್ ಇದೆ ಅಂತ ಅನಿಸುತ್ತೆ ಕೆಲವೊಮ್ಮೆ. ಸೊ ಇದಿಷ್ಟೇ, ನಾನು ಜಾಸ್ತಿ ಕುಡಿಯೋಲ್ಲ, ಒಂದು ಸ್ವಲ್ಪ ಇಷ್ಟೇ ಕುಡಿಯೋದು. ಸೊ ಇವಾಗ ಒಂದು ಸ್ವಲ್ಪ ಹಾರಿ ಮತ್ತು ಅದರದ್ದು ನಿಧಾನಕ್ಕೆ ಸಿಪ್ ಕುಡಿತಾ ಇದ್ದರೆ ಚೆನ್ನಾಗಿರುತ್ತೆ.
ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಲೈಕ್ ಸ್ಪೆಷಲಿ ಗಟ್ ಹೆಲ್ತ್ ಪ್ರಾಬ್ಲಮ್ ಇರುತ್ತಲ್ಲ, ತುಂಬ ಇಂಡೈಜೆಷನ್ ಪ್ರಾಬ್ಲಮ್ ಅದೆಲ್ಲ ಇರುತ್ತೆ, ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಿಗೆಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು. ಸೊ ನನಗೆ ಆ ಥರ ಪ್ರಾಬ್ಲಮ್ ಇಲ್ಲ, ಬಟ್ ಏನಪ್ಪ ಅಂದರೆ ರಿಫ್ರೆಶ್ಮೆಂಟ್ ಕೊಡುತ್ತೆ, ಯಾಕಂದರೆ ಲೆಮನ್ ಇಸ್ ಆ್ಯಕ್ಚುಲಿ ರಿಫ್ರೆಶಿಂಗ್ ಇಂಗ್ರೀಡಿಯೆಂಟ್. ಸೊ ಒಂಥರ ತುಂಬಾ ಒಳ್ಳೆ ರಿಫ್ರೆಶ್ಮೆಂಟ್ ಕೊಡುತ್ತೆ. ಆ್ಯಂಡ್ ಯಾರು ಈ ಥರ ಲೈಕ್ ಮಧ್ಯ ಬಂದು ನಿಮ್ಮನ್ನು ಡಿಸ್ಟರ್ಬ್ ಮಾಡೋಕ್ಕಿಲ್ಲ ಅಂದಾಗ ಯು ಕ್ಯಾನ್ ಡೆಫಿನೆಟ್ಲಿ ಸಿಟ್ ಆ್ಯಂಡ್ ಹ್ಯಾವ್ ದಿಸ್. ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಮೈ ಫೇವ್ರೆಟ್ ಸ್ಪಾಟ್ ಟು ಹ್ಯಾವ್ ದಿಸ್ ಇಸ್ ಲೈಕ್ ನನ್ನ ಬಾಲ್ಕನಿ, ನನ್ನ ಒಂದು ಪುಟಾಣಿ ಬಾಲ್ಕನಿ. ನಿಜವಾಗ್ಲೂ ನಮ್ಮ ಮನೇಲಿ ಇದೊಂದು ಪುಟಾಣಿ ಸ್ಪೇಸ್ ಆಯಿತಾ. ಅಲ್ಲಿ ಸ್ಪೆಷಲಿ ಈ ಮಳೆ ಬರಬೇಕಾದ್ರೆ ಅಲ್ಲಿ ನಿಂತ್ಕೊಂಡು ಈ ಒಂದು ಗ್ರೀನ್ ಟೀನ ಕುಡಿತಾ ಇದ್ದರೆ ಎಷ್ಟು ಏನೋ ಒಂದು ಮಲೆನಾಡಲ್ಲಿ ಇದ್ದೀನಿ ಅನ್ನೋ ಥರ ಫೀಲ್ ಆಗುತ್ತೆ. ನನಗಂತೂ ನಮ್ಮ ಈ ಒಂದು ಏರಿಯಾ ಇದೆಯಲ್ಲ, ಡಿಟೋ ಮಲೆನಾಡು ಅಂತಲೇ ಫೀಲ್ ಆಗುತ್ತೆ. ಸ್ಪೆಷಲಿ ಮಳೆ ಬರ್ತಾ ಇರೋ ಟೈಮಲ್ಲಿ ತುಂಬ ವೆದರೆಲ್ಲ ಸಖತ್ತಾಗಿ ಅನಿಸುತ್ತೆ. ಒಂಥರ ಫುಲ್ಲು ತೇವ ರೋಡೆಲ್ಲ, ಆ ಮರಗಳಿಂದ ನೀರಿಂಗೆ ಬೀಳ್ತಾ ಇರುತ್ತಲ್ಲ, ಸಖತ್ ಅನಿಸುತ್ತೆ. ಆ್ಯಂಡ್ ಇವಾಗ ನನ್ನ ಟೀ ಬ್ರೇಕ್ ಆದಮೇಲೆ ಪುನೀತ್ಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವು ಕೂಡ ಸ್ಟಾರ್ಟ್ ಆಯಿತು. ಸೊ ಬೇಗ ಹೋಗ್ಬಿಟ್ಟು ಇವಾಗ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾಯಿದ್ದೀನಿ. ಸೊ ಚಪಾತಿ ಹೇಗಿದ್ರು ಚಪಾತಿ ಇಟ್ಟು ಕಲಸಿಟ್ಟಿದೆ, ಬಟ್ ಪಲ್ಯ ಮಾಡಿರಲಿಲ್ಲ. ಅವರಿಬ್ಬರು ಹೇಗಿದ್ರು ತುಪ್ಪದಲ್ಲೇ ತಿನ್ನೋದು ಅಂತ ಹೇಳಿಬಿಟ್ಟು ಇವಾಗ ಪಲ್ಯಕ್ಕೆ ನಾನು ತುಂಬ ವೈರಲ್ ಆಗಿದೆ ಅಂತ ಒಂದು ರೆಸಿಪಿನ ಮಾಡ್ತಾಯಿದ್ದೀನಿ ಗೈಸ್. ಇದನ್ನು ಡೆಫಿನೆಟ್ಲಿ ನೀವು ಟ್ರೈ ಮಾಡಬೇಕಾಗಿರುವಂಥ ಒಂದು ರೆಸಿಪಿ. ನಾನು ತುಂಬ ಇನ್ಸ್ಟಾಗ್ರಾಮಲ್ಲಿ ಸ್ಕ್ರಾಲ್ ಮಾಡಬೇಕಾದ್ರೆಲ್ಲ ನನಗೆ ಈ ರೆಸಿಪಿ ಬರೋದು. ಇದು ಬಂದು ಕ್ಯಾಪ್ಸಿಕಮ್ ದಹಿ ಮಸಾಲ ಅಂತ, ತುಂಬ ಚೆನ್ನಾಗಿರುತ್ತೆ, ಒಂಥರ ಸಕ್ಕತ್ತಾಗಿತ್ತು. ನನಗೆ ಅದು ಫಸ್ಟ್ ಟೈಮ್ ನಾನು ಇದು ಮಾಡಿದ್ದಿಲ್ಲಿ. ನಾನು ಹೇಗೆ ಬರುತ್ತೆ ಅಂತ ಅಂದ್ಕೊಂಡು ಒಂಥರ ಭಯದಲ್ಲೇ ಮಾಡಿದೆ. ಬಿಕಾಸ್ ಫಸ್ಟ್ ಆಫ್ ಆಲ್ ಸ್ವಲ್ಪ ಲೇಟ್ ಆಗ್ತಾಯಿದೆ. ಅದರಲ್ಲಿ ನಾನು ಇದೇನೋ ಹೊಸದಾಗಿ ಟ್ರೈ ಮಾಡ್ತಾಯಿದ್ದೀನಿ, ಅದು ಚೆನ್ನಾಗಾಗಲಿಲ್ಲ ಅಂದರೆ ಪುನೀತ್ ಹೇಗೆ ರಿಯಾಕ್ಟ್ ಮಾಡ್ತಾರೋ ಅಂತ ಅಂದ್ಕೊಂಡು. ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಾಗಿತ್ತು. ಹಾಗೂ ಇನ್ನೊಂದೇನು ಗೊತ್ತಾ, ಈ ಒಂದು ಪಲ್ಯ ಬಂದು ನೀವೊಂದು 15 ನಿಮಿಷದೊಳಗೆ ಈ ಪಲ್ಯನ ಮಾಡ್ಕೊಂಬಿಡ್ಬೋದು. ತುಂಬ ಏನಾದರೂ ನಮಗೆ ಟೈಮ್ ಇಲ್ಲ ಜಾಸ್ತಿ ಅಂತ ಅಂದಾಗ ಈ ಥರ ಪಲ್ಯನ ಮಾಡ್ಕೋಬೋದು. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ಒಂಥರ ಡಿಫ್ರೆಂಟಾಗಿ ತಿಂತಾ ಇದ್ದೀವಿ ಅನ್ನೋ ಥರ ಕೂಡ ಫೀಲ್ ಆಗುತ್ತೆ, ಮತ್ತು ಬೇಗನೂ ಕೂಡ ಆಗುತ್ತೆ. ಸೊ ಇದಕ್ಕೆ ನಾನು ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, 2 ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ, 1 ದೊಡ್ಡ ಟೊಮ್ಯಾಟೊ ತೊಗೊಂಡಿದ್ದೀನಿ ಅಷ್ಟೇ. ಫಸ್ಟ್ ಇದ್ರದ್ದು ಮ್ಯಾರಿನೇಷನ್. ಸೊ ಒಂದು ಬೌಲಲ್ಲಿ ಏನು ಕಟ್ ಮಾಡ್ಕೊಂಡಿದ್ವಲ್ಲ, ಸ್ಲೈಸ್ ಮಾಡ್ಕೊಂಡಿದ್ದಂಥ ಈರುಳ್ಳಿ ಮತ್ತು ಚಿಕ್ಕ ಸ್ಲೈಸಾಗಿ ಕ್ಯಾಪ್ಸಿಕಮ್ನ ಕೂಡ ಕಟ್ ಮಾಡ್ಕೋಬೇಕು. ಸೊ ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ. ಸೊ ಇದ್ರ ಜೊತೆಗೆ ಏನಪ್ಪ ಅಂದರೆ ಒಂದು ಸ್ವಲ್ಪ ಕಡಲೆ ಬೀಜನ ಹುರ್ಕೋಬೇಕು. ಹುರ್ಕೊಂಡು ಅದನ್ನು ಸ್ವಲ್ಪ ಪೌಡ್ರ್ ಥರ ನಾವು ಕುಟ್ಟಾಣಿನಲ್ಲಿ ಕುಟ್ಕೋಬೇಕಾಗುತ್ತೆ. ಸೊ ಇವಾಗ ಕಡಲೆ ಬೀಜನೂ ಕೂಡ ಹುರ್ಕೊತಾ ಇದ್ದೀನಿ. ಇದು ನನಗೆ ಯೂಶ್ವಲಿ ಊಟದಲ್ಲಿ ಕಡಲೆ ಬೀಜ ಇದೆಲ್ಲ ಜಾಸ್ತಿ ಇಷ್ಟನೇ ಆಗೋದಿಲ್ಲ ಆಯಿತಾ. ನಾನು ತುಂಬ ಕಡಿಮೆ ಈ ಚಿತ್ರಾನ್ನಕ್ಕೆಲ್ಲ, ಪುಳಿಯೋಗರೆ ಚಿತ್ರಾನ್ನಕ್ಕೆಲ್ಲ ಕಡಲೆ ಬೀಜ ಹಾಕಿದ್ರೂ ನಾನು ಸೈಡಲ್ಲಿ ತೆಗೆದಿಟ್ಬಿಟ್ಟೆ ತಿನ್ನೋದು ಆ ಥರ. ಬಟ್ ನಾನು ಅಂದರೂ ಸ್ಕಿಪ್ ಮಾಡೋಣ ಕಡಲೆ ಬೀಜನ ಅಂತ ಅಂದ್ಕೊತಾ ಇದ್ದೆ. ಬಟ್ ಸರಿ ಫಸ್ಟ್ ಟೈಮ್ ಅಲ್ವಾ, ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಕಡಲೆ ಬೀಜನ ಹುರ್ಕೊಂಡು ಅದನ್ನು ಕುಟಾಣಿಯಲ್ಲಿ ಕುಟ್ಕೊಂಡು ಅದರೊಳಗೆ ಹಾಕ್ಕೊಂಡೆ. ಆ್ಯಕ್ಚುಲಿ ನಾನು ಇದನ್ನ ಸ್ಕಿಪ್ ಮಾಡ್ದಲೇ ಇದ್ದಿದ್ದೆ ಒಳ್ಳೇದಾಯಿತು ಅಂತ ಆಮೇಲೆ ಅನ್ನಿಸ್ತು. ಬೈ ಚಾನ್ಸ್ ನೀವು ನಂತರ ಕಡಲೆ ಬೀಜ ತಿಂದಲೇ ಇರೋರಾದ್ರೂ ಇದನ್ನು ಸ್ಕಿಪ್ ಮಾಡಬೇಡಿ, ಓಕೆನಾ. ಕಡಲೆ ಬೀಜನ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್. ಸೊ ಕುಟಾಣಿನಲ್ಲಿ ಕುಟ್ಬಿಟ್ಟು ಇವಾಗ ಇದರೊಳಗೆ ಈ ಮ್ಯಾರಿನೇಷನ್ ಒಳಗೆ ಹಾಕ್ತಾಯಿದ್ದೀನಿ. ಆ್ಯಂಡ್ ಅದಾದಮೇಲೆ 1 ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಮತ್ತು ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರು. ಇಷ್ಟೇ ಬೇಸಿಕ್ ಮಸಾಲೆಗಳು, ತುಂಬ ಜಾಸ್ತಿ ಏನೂ ಅಲ್ಲ, ಇದು 3 ಅಷ್ಟೇ ಸಾಕು. ಇದನ್ನ ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳೋದು, ಮ್ಯಾರಿನೇಟ್ ಮಾಡಿಬಿಟ್ಟು. ಅದರದ್ದೇ ನೀರೆಲ್ಲ ಬಿಟ್ಕೊಳ್ಳುತ್ತಲ್ವ, ಚೆನ್ನಾಗಾಗತ್ತೆ. ಇದಷ್ಟು ಅದರದ್ದು ಪ್ರಿಪರೇಷನ್. ಸೊ ಹಾರ್ಡ್ಲಿ ಒಂದು 5 to 10 ಮಿನಿಟ್ಸ್ ತಗೊಳುತ್ತೆ ನಿಮಗೆ ಪ್ರಿಪರೇಷನ್ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ಇದು ಫ್ರೈ ಎಲ್ಲ ಮಾಡ್ಕೊಳ್ಳೋದಕ್ಕೆ ಒಂದು 10 ಮಿನಿಟ್ಸ್ ಅಂದ್ಕೊಳ್ಳಿ. ಸೊ ಒಂದು ಕಡಾಯಿನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪ ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಅದಾದಮೇಲೆ ಕರಿಬೇವಿನ ಸೊಪ್ಪು, ಇದೆಲ್ಲ ನನ್ನ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿರೋದು ಆಯಿತಾ. ನಾನು ನೋಡಿರೋ ರೆಸಿಪೀಸಲ್ಲಿ ಇದಿರಲಿಲ್ಲ, ಬಟ್ ನಾನು ಹಾಕ್ತಾಯಿದ್ದೀನಿ ಅಷ್ಟೇ. ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಮತ್ತು ಟೊಮ್ಯಾಟೊ ಕೂಡ ಇರಲಿಲ್ಲ. ಬಟ್ ನಮ್ಮ ಟೊಮ್ಯಾಟೊ ಗೊಜ್ಜಿನಲ್ಲಿ, ಕ್ಯಾಪ್ಸಿಕಮ್ ಟೊಮ್ಯಾಟೊ ಗೊಜ್ಜಿನಲ್ಲಿ ಟೊಮ್ಯಾಟೊ ಇಲ್ಲ ಅಂದರೆ ಹೇಗಲ್ಲ, ಅದಕ್ಕೆ ಒಂದೇ ಒಂದು ಟೊಮ್ಯಾಟೊನ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕಿದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ, ಸೊ ದಟ್ ಟೊಮ್ಯಾಟೊ ಮೆತ್ತಗಾಗ್ಬಿಡುತ್ತೆ ಅಂತ, ಸಿಗಬಾರ್ದು ಬಾಯಿಗೆ ಟೊಮ್ಯಾಟೊ, ಆ ಥರ ಮಾಡ್ಕೊತಾ ಇದ್ದೀನಿ ಲಿಟ್ರಲಿ. ಸೊ ಅದಕ್ಕೆ ಫಸ್ಟ್ ಟೊಮ್ಯಾಟೊನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇವಾಗ ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಈ ಒಂದು ಐಟಮ್ನ ಹಾಕ್ತಾಯಿದ್ದೀನಿ ಆ ಒಂದು ಇದರೊಳಗೆ. ಸೊ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪನೂ ನೀರು ಬಳಸೋ ಹಾಗಿಲ್ಲ, ಸ್ವಲ್ಪ ಬರೀ ಆ ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕು. ಒಂದು 5 ನಿಮಿಷ ಫ್ರೈ ಮಾಡಿಕೊಂಡ್ರೆ ನಮ್ಮ ಕ್ಯಾಪ್ಸಿಕಮ್ ಈರುಳ್ಳಿ ಎಲ್ಲ ಚೆನ್ನಾಗಿ ಕುಕ್ ಆಗಿರುತ್ತೆ. ಸೊ ಈ ಥರ ಫ್ರೈ ಮಾಡ್ಕೊಳ್ಳಿ. ಸೊ ಎಲ್ಲ ಆಲ್ಮೋಸ್ಟ್ ಇವಾಗ ನಮ್ಮದು ಪಲ್ಯ ರೆಡಿ ಆಯಿತು ಅಂದಾಗ ನೀವು ಹೀಗೇ ಬೇಕಾದರೂ ಇದನ್ನು ತಿನ್ಬೋದು.
ಇಲ್ಲ ಅಂತಂದರೆ ಇದರದ್ದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು, ಸೊ ಲಾಸ್ಟಲ್ಲಿ ಗ್ಯಾಸ್ ಆಫ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಮೊಸರನ್ನ ಹಾಕ್ಕೊತಾ ಇದ್ದೀನಿ, ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕ್ಕೊತಾ ಇದ್ದೀನಿ. ಸೊ ಹಾಕ್ಕೊಂಡು ಗ್ಯಾಸ್ ಆಫ್ ಇರಬೇಕು, ಆಫ್ ಮಾಡಿ ಅದರಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ಸೊ ನಮ್ಮ ದಹಿ ಕ್ಯಾಪ್ಸಿಕಮ್ ದಹಿ ಏನಂತಿರೋ, ಸೊ ಅದು ರೆಡಿ ಆಗಿಬಿಡುತ್ತೆ ಮಸಾಲ, ತುಂಬ ಚೆನ್ನಾಗಿರುತ್ತೆ. ಮೇಲ್ಗಡೆ ಗಾರ್ನಿಷಿಂಗ್ಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ರೆ ಎಷ್ಟು ಸಕ್ಕತ್ತಾಗಿತ್ತು ಗೊತ್ತಾ. ಚಪಾತಿಗೆ ಮಾತ್ರ ಹೇಳಿ ಮಾಡಿಸಿದ ಕಾಂಬಿನೇಷನ್ ಗೈಸ್, ತುಂಬ ಚೆನ್ನಾಗಿರುತ್ತೆ, ತುಂಬ ಬೇಗನೂ ಆಗುತ್ತೆ. ಸೊ ಬೇಗ ಅದನ್ನು ಮಾಡಿಕೊಂಡು, ಬಿಕಾಸ್ ಟೈಮ್ ಆಲ್ರೆಡಿ ಮೀರೋಗ್ಬಿಟ್ಟಿತ್ತಲ್ವ, ಸೊ ಅದಕ್ಕೇ ಬೇರೆ ಏನಾದರೂ ಸ್ಪೆಷಲ್ ಮಾಡ್ಕೊಡೋಣ ಅಂದರೆ ಆಗಲ್ಲ. ಸೊ ಇದನ್ನೇ ಒಂಥರ ಸ್ಪೆಷಲಾಗಿ ಮಾಡಿಕೊಡೋಣ ಅಂತ ಅಂದ್ಕೊಂಡು ಮಾಡಿದೆ. ಆ್ಯಂಡ್ ಅದಾದಮೇಲೆ ಇವಾಗ ಚಪಾತಿನ ಮಾಡ್ಕೊತಾ ಇದ್ದೀನಿ. ಬನ್ನಿ ಇವಾಗ ಪುನೀತ್ಗೆ ಹಾಕೋತಾ ಇದ್ದೀನಿ. ಸೊ ಅವ್ರ ಮನೇಲಿದ್ದಾಗ ನನಗೆ ಅವ್ರಿಗೇನಾದರೂ ಡಿಫ್ರೆಂಟಾಗಿ ಸ್ಪೆಷಲಾಗಿ ಮಾಡಿಕೊಡ್ಬೇಕು ಅಂತ ಆಸೆ ಆಗುತ್ತೆ. ಬಿಕಾಸ್ ಯೂಶ್ವಲಿ ನಾನು ಒಬ್ಬಳೇ ಇರ್ತೀನಿ, ನಾನು ಒಬ್ಳಿಗೋಸ್ಕರ ಏನು ಮಾಡ್ಕೊಳ್ಳೋದು ಅಂತ ಏನೂ ಮಾಡೋದಿಲ್ಲ. ನನಗೆ ಈ ಥರ ಹೊಸ ರೆಸಿಪೀಸ್ ಎಲ್ಲ ಟ್ರೈ ಮಾಡೋಕ್ಕೆ ತುಂಬ ಜಾಸ್ತಿ ಇಷ್ಟ. ಸೊ ಅದನ್ನೇ ಕೆಲವೊಂದು ನನಗೆ ಇಷ್ಟ ಆಗುವಂಥ ರೆಸಿಪೀಸ್ನೆಲ್ಲ ನಿಮಗೆ ಶೇರ್ ಮಾಡ್ತೀನಿ. ಆ್ಯಂಡ್ ಲಾಸ್ಟಲ್ಲಿ ಸ್ವಲ್ಪ ಸ್ಯಾಲೆಡಲ್ಲಿ ಕುಕುಂಬರ್ ಅಷ್ಟೇ, ಇವತ್ತೇನೂ ಇಲ್ಲ ಬೇರೆದು. ಸೊ ಬನ್ನಿ ಪುನೀತಂಗೆ ಕೇಳೋಣ ಹೇಗಿದೆ ಅಂತ. ಇದು ಅವ್ರದ್ದು ಬ್ರೇಕ್ಫಾಸ್ಟ್, ಅವ್ರಿಗೆ ಗ್ಯಾಸ್ಟ್ರಿಕ್ ಆಗಿದೆ ಅಂತ ಮಜ್ಜಿಗೆನೂ ಬೆಳಗ್ಗೆನೇ ಮಾಡಿಕೊಟ್ಬಿಟ್ಟೆ. ನೋಡೋದಕ್ಕೆ ಎಷ್ಟು ಡೆಲಿಷಿಯಸ್ ಆಗಿ ಕಾಣಿಸ್ತಿದ್ದು, ತಿನ್ನೋದಕ್ಕೂ ಅಷ್ಟೇ ಯಮ್ಮಿಯಾಗಿತ್ತು ಗೈಸ್. ಸೊ ಪುನೀತಂಗೆ ಕೇಳೋಣ. ಚೆನ್ನಾಗಿದೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಅದು ಆ್ಯಕ್ಚುಲಿ ಫಸ್ಟ್ ಟೈಮ್ ಟ್ರೈ ಮಾಡಿರೋದು ನಾನು. ಇದು ಸ್ವಲ್ಪ ಇನ್ಸ್ಟಾಗ್ರಾಮ್ ವೈರಲ್ ಇದು ಆ ಪಲ್ಯ. ಕ್ಯಾಪ್ಸಿಕಮ್ ಅಲ್ವಾ ಇದು? ತುಂಬ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಸೂಪರ್, ನಿಜ, ಸೀರಿಯಸ್ಲಿ ತುಂಬ ಚೆನ್ನಾಗಿದೆ. ಇದು ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಾಪಟ್ಟೆ ವೈರಲ್ ಈ ಒಂದು ಪಲ್ಯ. ಅಂದರೆ ರೀಸೆಂಟಾಗಿ ತುಂಬ ವೈರಲ್ ಆಗಿಬಿಟ್ಟಿದೆ. ಏನು ಹಾಕಿರೋದು ಇದು ಮೇಲ್ಗಡೆ? ಈ ಥರ ಇದೆಯಲ್ಲ, ಏನದು? ಮೊಸರು ಇದು. ಅದಕ್ಕೆ ಇದೇನಪ್ಪ ಅಂತ ಇದೀನಿ. ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ದಿನ ಒಳ್ಳೊಳ್ಳೆ ಏನಂದಲ್ಲ, ಅಟ್ಲೀಸ್ಟ್ ನಿಮ್ ತೋರ್ಸಕ್ಕಾದ್ರೆ ನಂಗೆ ಒಳ್ಳೊಳ್ಳೆ ಊಟ ಸಿಗ್ತದೆ. ಹೆಂಗೆ ಹೇಳ್ತೀಯ ನೋಡ್ರಿ, ಏಕೆ ನಾನು ಮಾಡ್ಕೊಡೋದು ಅವ್ರಿಗೆ ಮಾಡ್ತಾರೆ, ನಂಗಂತಲ್ಲ. ಚೆನ್ನಾಗಿದೆ ಗೈಸ್, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ತಿನ್ನಿದ್ದೀನಿ ಯಮ್ಮಿ. ಡೆಫಿನೆಟ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ನಾನು ಗಂಡಂಗೆ ಪಾಪ ಹುಷಾರು, ಆಮೇಲೆ ಬೀಳಿಸ್ಕೊಂಡ್ಬಿಟ್ಟಿಯ ಲ್ಯಾಪ್ಟಾಪ್ ಮೇಲೆ. ಎಂಥ ಟೇಸ್ಟ್ ಅಂದರೆ ಅಂಥ ಟೇಸ್ಟ್. ಆ್ಯಕ್ಚುಲಿ ನಾನು ಹೇಗೆ ಬರ್ತೇನೋ ಅಂದ್ಕೊಂಡಿದ್ದೆ, ತುಂಬ ಚೆನ್ನಾಗಿ ಬಂದಿದೆ, ಸಕ್ಕತ್ತಾಗಿದೆ. ಅದಕ್ಕೆ ಎಷ್ಟು ವೈರಲ್ ಆಗಿದೆ ಅನಿಸುತ್ತೆ ಈ ಪಲ್ಯ. ನೀವು ಟ್ರೈ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ಟ್ರೈ ಮಾಡಿ. ಕ್ಯಾಪ್ಸಿಕಮ್ ದಹಿ ಸಬ್ಜಿ ಅಂತ ಸಕ್ಕತ್ತಾಗಿದೆ ಟೇಸ್ಟ್. ನಮ್ಮಿ ನನ್ನ ಮಗ ಹೇಳೋದು ಯಾವಾಗಲೂ, ಅವನಿಗೇನಾದರೂ ಚೆನ್ನಾಗಿದೆಯಾ ಮಗನೇ ಅಂತ ಕೇಳಿದ್ರೆ ನಮ್ಮಿ ಅಂತಾನೆ. ನಾನೊಂದು ಸ್ವಲ್ಪ ಕೆಲಸ ಮುಗಿಸಿ ನಾನು ಬ್ರೇಕ್ಫಾಸ್ಟ್ ಎಲ್ಲ ಮಾಡೋ ಅಷ್ಟರಲ್ಲಿ ಸಿಂಬಾನ ಕರ್ಕೊಂಬರುವಂಥ ಟೈಮ್ ಆಗೇ ಹೋಯಿತು. ಸೊ ಫೈನಲಿ ಅವನ್ನ ಹೋಗಿ ಕರ್ಕೊಂಬರ್ತಾ ಇದ್ವಿ. ಅವ್ನ ರಿಯಾಕ್ಷನ್ ಹೇಗಿತ್ತು ಅಂತ ನೋಡಿ ಬನ್ನಿ. ಡೈಪರ್ ತೆಗೆದಿದ್ದಾರೆ, ಮತ್ತು ಬೇರೆ ಡೈಪರ್ ಹಾಕಿದ್ದೀನಿ. ಚಪ್ಪಲ್ ಮಗನೇ, ಚಪ್ಪಲ್ ಚಪ್ಪಲ್ ಎಲ್ಲಿದೆ ನಿಂದು? ನಿಧಾನ, ಅಲ್ಲಿ ಕುತ್ಕೊಂಡು ಹಾಕೊಳ್ತೀಯಾ? ಅಲ್ಲಿ ಹಾಕು ಮಗನೇ. ಅಣ್ಣ ಬೇರೆ ಸ್ಕೂಲು. ಬಾಯ್ ಹೇಳು. ಆಯ್ತು, ಬಾಯ್ ಹೇಳು. ಬಾಯ್ ಇಲ್ಲಿ ನೋಡಿಲ್ಲಿ, ಇಲ್ಲಿ ಚೆನ್ನಾಗಿತ್ತು ಸ್ಕೂಲು. ನಿಂಗೆ ಚೆನ್ನಾಗಿತ್ತಮ್ಮ. ತಿಂದ ಮಗ್ನೆ ನೀನು? ನಾಳೆನೇ ಬರ್ತೀಯಾ? ಹಿಡ್ಕೊಡು. ಪಾರ್ಕ ಯಾಕವ? ಪಾಕು ಮಗ್ನೆ ನೀನು ಅಳ್ತಿದ್ದೆ ಜಾಸ್ತಿ. ಇಟ್ಕೊಡಿ. ಅಮ್ಮ ಬಪ್ಪ ಬೇಕು ಅಂತ, ಅಮ್ಮ ಬೇಕು ಅಂತ ಅಳ್ತಿತ್ತು. ಇಟ್ಕೊ.
ಯಾರು ಬೇಕಂತ ಹೇಳ್ತಿದ್ದಮ್ಮ? ಸ್ಕೂಲ್ ಐತಿಯ ನಿನ್ನ ಇನ್ಮೇಲೆ ಹೋಗೋಣ. ಏನ್ ಬೇಕು? ಕಡ್ಡಿ ಎಲ್ಲಿದೆ? ಅದು ಬೇಡ, ಚೆನ್ನಾಗಿಲ್ಲ ಅದು. ಸಿಂಬಾ ಬಂದೊಂದು ಹಾಫ್ ಆನ್ ಅವರ್ಗೆ ಲಕ್ಷಿತ್ ಕೂಡ ಬಂದುಬಿಡ್ತಾನೆ. ಸೊ ಅವರಿಬ್ಬರೂ ಕರ್ಕೊಂಬಂದು ಊಟ ಮಾಡಿ ಮಲಗಿಸಿ ಇವಾಗ ಫೈನಲಿ ನನ್ನ ಈ ಒಂದು ಕೆಲಸನ ಮಾಡ್ಕೊತಾ ಇದ್ದೀನಿ. ಸೊ ತುಂಬ ಸ್ಯಾರೀಸ್ಗಳೆಲ್ಲ ಡಿಸ್ಪ್ಯಾಚ್ ಆಗೋದಿತ್ತು. ಆ್ಯಕ್ಚುಲಿ ಇದಕ್ಕೆ ಹಿಂದಿನ ದಿನ ತುಂಬ ಸ್ಯಾರೀಸ್ ಡಿಸ್ಪ್ಯಾಚ್ ಆಯಿತು. ಬಿಕಾಸ್ ಅದು ಆರಾಧನಾ ಬೈ ಸುಪ್ರಿಯಾ ಚಾನಲಲ್ಲಿ ನೀವು ನೋಡಿದರೆ ಒಂದು ಕಂಪ್ಲೀಟ್ ವಿಡಿಯೋ ಹಾಕಿದ್ದೆ. ಹೊಸ ವರಮಹಾಲಕ್ಷ್ಮಿಗೆ ತಂದಿದ್ದಂಥ ಹೊಸ ಸ್ಟಾಕ್ಸ್ ಏನೆಲ್ಲ ಸ್ಯಾರೀಸ್ ಬಂದಿದ್ದು ಪ್ರತಿಯೊಂದು ವಿತ್ ಏನೇನೆಲ್ಲ ಕಲರ್ಸ್ ಇದೆ ಎಲ್ಲನೂ ಕೂಡ ಹಾಕಿದೆ. ಸೊ ಅದನ್ನ ನೋಡಿಲ್ಲ ಅಂದರೆ ನೋಡಿ ನಿಮಗೆ ಗೊತ್ತಾಗುತ್ತೆ. ಇಫ್ ಬೈ ಚಾನ್ಸ್ ನಿಮಗೆ ಈ ಚಾನಲಲ್ಲೂ ಒಂದು ಸ್ವಲ್ಪ ಗ್ಲಿಮ್ಸಸ್ ಏನಾದರೂ ಬೇಕು ಅಂದರೆ ಅದನ್ನು ಕೂಡ ಕಾಮೆಂಟ್ ಮೂಲಕ ತಿಳಿಸಿ. ನಾನು ಆದಷ್ಟು ಇದರಲ್ಲೂ ಕೂಡ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ತುಂಬ ಜನಕ್ಕೆ ಆ ಚಾನಲ್ ಬಗ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ತುಂಬ ಜನಕ್ಕೆ ಇನ್ಫ್ಯಾಕ್ಟ್ ಗೊತ್ತೇ ಇಲ್ಲ ನನ್ನ ಸ್ಯಾರಿ ಬಿಸ್ನೆಸ್ ಬಗ್ಗೆ ಕೂಡ. ಸೊ ಗೈಸ್, ಹೊಸ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ, ಆರಾಧನಾ ಬೈ ಸುಪ್ರಿಯಾ ಅಂತ. ತುಂಬಾ ಒಳ್ಳೆ ಕಲೆಕ್ಷನ್ಸ್, ಹ್ಯಾಂಡ್ ಪಿಕ್ಡ್ ಫ್ರಮ್ ವೀವರ್ಸ್. ಸೊ ನಿಮಗೆ ಅಫೋರ್ಡೆಬಲ್ ರೇಂಜಲ್ಲಿ ಕೂಡ ಒಳ್ಳೆ ಕ್ವಾಲಿಟಿನಲ್ಲಿ ಸ್ಯಾರಿಗಳು ಸಿಗುತ್ತೆ. ಸೊ ಡೆಫಿನೆಟ್ಲಿ ಚೆಕ್ಔಟ್ ಮಾಡಿ. ಆ್ಯಂಡ್ ಇವಾಗ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ. ಎಲ್ಲರದೂ ನೀಟಾಗಿ ನೋಡಿ ಪ್ಯಾಕ್ ಮಾಡ್ತೀನಿ. ಸೊ ತುಂಬ ಇದೊಂದು ಒಂಥರ ಹ್ಯಾಪಿ ಕೆಲಸ ನನಗೆ ಇದು ಅಂತಲೇ ಹೇಳ್ಬೋದು. ಬಟ್ ಅವಾಗವಾಗ ಎದ್ದು ಹೋಗ್ತಾನೆ ಇರಬೇಕು. ಬಿಕಾಸ್ ಕೆಲವೊಂದು ಸ್ಯಾರೀಸ್ ಎಲ್ಲ ತೊಗೊಂಬರೋದು ಮರ್ತೋಗಿರ್ತೀನಿ, ಅದು ಮರ್ತೋಗೋದು ಇದು ಮರ್ತೋಗೋದು ಮಾಡ್ತಾನೆ ಇರ್ತೀನಲ್ವ. ಸೊ ಅದಕ್ಕೇ ಬಟ್ ಚೆನ್ನಾಗಿ ಅನಿಸುತ್ತೆ. ಸೊ ಇಷ್ಟೆಲ್ಲ ಸ್ಯಾರೀಸ್ ಎಲ್ಲ ಪ್ಯಾಕ್ ಮಾಡಿ ಇವತ್ತು ಡಿಸ್ಪ್ಯಾಚಿಗೆ ಅಂತ ಕಳಿಸ್ಬೇಕಾಗಿರೋದು ಸ್ಯಾರೀಸ್ ಇದೆಲ್ಲ. ಸೊ ಅವತ್ತೇ ಡಿಸ್ಪ್ಯಾಚ್ ಮಾಡೋದ್ರಿಂದ ನನಗೆ ತುಂಬ ಜಾಸ್ತಿ ತಲೆನೋವು ಆ ಥರ ಏನೋ ಅನಿಸೋದಿಲ್ಲ. ಓಕೆ ಗಾಯ್ಸ್, ಸೊ ಇದಷ್ಟು ಬಂದು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ. ಇವತ್ತಿನ ವ್ಲಾಗ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಅಂದ್ಬಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.